ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ MVK ಹಂಟರ್ಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ವಿಷ್ಣು ಅಪ್ಪಾಜಿಯ 13ನೇ ವರ್ಷದ ಪುಣ್ಯ ಸ್ಮರಣೆ. ಈ ಚೋಟಲ್ಲಿ ಮರ್ತ್ಬಿಟ್ಟ? ಇಲ್ಲ ಬಾರೋ ಚೋಟು. ಮತ್ತೆ ನಾನು ಬರೋಕ್ಕೂ ಮುಂಚೆನೆ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ಯಾ? ಹಂಗೇನಿಲ್ವೋ, ಇನ್ನು ಇವಾಗಲೇ ಸ್ಟಾರ್ಟ್ ಮಾಡಿದ್ದು. ಹೌದಾ? ನಾನು ಕೂಡ ದಾದ ಅಭಿಮಾನಿನೇ ಕಾಣು, ಮರಿಬೇಡ. ಸರಿ ಕಣಪ್ಪ. ಅದು ಸರಿ, ಇವ್ರಾರಣ ಶರ್ಟ್ ಮೇಲೆಲ್ಲ ಬರೀ ದಾದಾ ಫೋಟೋಗಳು ಇದಾವೆ. ಒಂದ್ಸಲಿ ಝೂಮ್ ಮಾಡಿ ತೋರ್ಸೋಣ, ನೋಡೋಣ. ಅದು ಇಂಥ ಶರ್ಟ್ಗಳು ಹೋದ ವರ್ಷ ತಂದು ಮಾರೋದ್ರಂತೂ ಬೇಗನೆ ಸೋಲ್ಡ್ ಔಟ್ ಆಗಿಬಿಟ್ವಂತೆ. ನನಗೊಂದು ಸಿಗಲೇ ಇಲ್ಲ. ಹೋಗ್ಲಿ ಬೇಡ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅದು ಸರಿ, ಇಲ್ಲೇ ಅಣ್ಣ ಏನು ಅಪ್ಪಾಜಿ ಡ್ರಾಯಿಂಗ್ ಬರ್ದಂಗವ್ರೆ, ಸ್ವಲ್ಪ ಝೂಮ್ ಹಾಕೋಣ. ಅಬ್ಬಾ, ಸಖತ್ತಾಗಿದೆ ಕಣೋ ಪೇಂಟಿಂಗು. ಇನ್ನು ಏನೇ ಇದೆ ಅಣ್ಣ ಇಂಥವು. ಚೋಟು, ಇದೇನು ಅಂತ ಗೊತ್ತೇನೋ? ಹ್ಞೂ ಕಣ. ಏನು ಹೇಳು? ಅದೇ ಆದರ್ಶ ಯಾತ್ರೆ ಅಂದ್ರೆ ಅಪ್ಪಾಜಿ ಅಭಿಮಾನಿಗಳು ಮೈಸೂರಿನಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿರೋದು, ಅದೇ ಅಲ್ವಾ ಅಣ್ಣ? ಹೂನು ಚೋಟು, ನೀನೇ ನೋಡು. ಏನ್ ಜನ, ಏನ್ ಕೋಲಾಹಲ. ಅಭಿಮಾನ ಪಡೆಯೋದಕ್ಕೆ ನಮ್ಮ ವಿಷ್ಣು ಅಪ್ಪಾಜಿ ಅದೃಷ್ಟ ಮಾಡಿರ್ಬೇಕು ಅಲ್ಲಣ್ಣ? ಇಲ್ಲ ಚೋಟು, ಅವ್ರ ಅಭಿಮಾನಿ ಆಗೋದಕ್ಕೆ ನಾವು ಅದೃಷ್ಟ ಮಾಡಿದೀವಿ ಅಷ್ಟೇ. ಊರಣ್ಣ, ಏನೇ ಆಗ್ಲಿ ಅವ್ರು ನಮ್ಮನ್ ಬಿಟ್ಟು ಹೋಗಿ 13 ವರ್ಷ ಆಯ್ತು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಹೂನು ಚೋಟು. ಇದೇನಣ್ಣ, ಕೋಟಿಗೊಬ್ಬ ಕ್ಯಾಲೆಂಡರ್ ತಗೊಂಡಿದ್ಯಾ? ಹೂನು, ಅದ್ರ ಜೊತೆ ಮೇರು ನಟ ಬುಕ್ ಕೂಡ ತಗೊಂಡಿದ್ದೀನಿ. ಹೌದಾ? ಮತ್ತೆ ನನಗೂ ಕೊಡೋಣ, ನಾನು ಓದ್ತೀನಿ. ಸರಿ ಬಿಡೋ, ಕೊಡ್ತೀನಿ. ಅದ್ ಸರಿ ಅಣ್ಣ, ಕೇಳೋದ್ ಮರ್ತೆ, ಈ ಆದರ್ಶ ಯಾತ್ರೆ ಏನಕ್ಕಣ ಮಾಡಿದ್ದು? ಯಾಕೆ ಅಂತ ನೀನೇ ನೋಡು. ಓ ಸರಿ ಸರಿ, ಈಗ ಅರ್ಥ ಆಯ್ತು ಬಿಡೋಣ. ಏನ್ ಅರ್ಥ ಆಯ್ತು? ಅದೇ ವಿಷ್ಣು ಅಪ್ಪಾಜಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ 50 ವರ್ಷ ಆಗಿದೆ. ಅದನ್ನ ಸುವರ್ಣ ಮಹೋತ್ಸವ ಅಂತ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅದೇ ಅಲ್ವಣ್ಣ? ಹೂನು ಚೋಟು, ಅಪ್ಪಾಜಿ ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು 50 ವರ್ಷ ಆಗಿರೋ ಸುವರ್ಣ ಮಹೋತ್ಸವನ ಅಭಿಮಾನಿಗಳು ಈ ರೀತಿ ಸೆಲೆಬ್ರೇಟ್ ಮಾಡಿದ್ದಾರೆ. ಹೌದಣ್ಣ, ಈ ವಿಡಿಯೋ ಬಿಡೋದಕ್ಕೆ ಯಾಕಣ್ಣ ಇಷ್ಟು ಲೇಟ್ ಮಾಡಿದ್ಯಾ? ಏನಿಲ್ಲ ಚೋಟು, ಮೊನ್ನೆ ಡಿಸೆಂಬರ್ 18ಕ್ಕೆ ಸ್ಮಾರಕ ಉದ್ಘಾಟನೆ ಅಂತ ಹೇಳಿ ಕೈ ಕೊಡ್ತಲ್ಲ ಈ ಸರ್ಕಾರ, ಅದರಿಂದ ಸ್ವಲ್ಪ ಡಿಸಪಾಯಿಂಟಲ್ಲಿದ್ದೆ. ಅದಕ್ಕೆ ಮತ್ತೆ ಯಾವಾಗ ಈ ಸ್ಮಾರಕ ಉದ್ಘಾಟನೆ ಡೇಟ್ ಕೊಡ್ತಾರೋ, ಅನೌನ್ಸ್ ಆಗುತ್ತೋ ಅವಾಗಲೇ ಈ ವಿಡಿಯೋ ಬಿಡೋಣ ಅಂತ ಸುಮ್ಮನಿದ್ದೆ ಅಷ್ಟೆ. ಹೌದಾ? ಹಾಗಾದ್ರೆ ಯಾವಾಗಣ್ಣ ಸ್ಮಾರಕ ಉದ್ಘಾಟನೆ? ಜನವರಿ 29 ಅಂತ ಹೇಳಿದಾರೆ ಕಣೋ. ಮತ್ತೆ ಪುಣ್ಯಭೂಮಿ ಬಗ್ಗೆ ಅಭಿಮಾನಿಗಳು ಏನ್ ಹೇಳಿದ್ರಣ್ಣ? ನೀನೇ ನೋಡು. ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೋಗಿ ಮುಟ್ತದೆ ಹೇಳೋಕ್ಕಾಗಲ್ಲ. 13 ವರ್ಷದಿಂದ ನಾವು ಕೊಟ್ಕೊ ಬಂದ್ರು ಅಭಿಮಾನಿಗಳಿಗೆ. ಅವ್ರ ಲೈಫ್ 35 ವರ್ಷ ನಾವು ಕೊಟ್ಕೊ ಬಂದ್ರು, ಯಾರು ಹೇಳ್ಕೊಂಡಿಲ್ಲ. ನಾವು ತಾಳ್ಮೆಗೆ ಇದ್ದೀವಿ. ಇದು ಸಿನಿಮಾ ಟೆಂಟ್ ಅಲ್ಲ, ಇದು MRP ಬಾರ್ ಅಲ್ಲ, ಇದು ಬಾಡಿಗೆ ಮನೆ ಅಲ್ಲ, ಇದು ಖಾಲಿ ಮಾಡ್ಸೋಕೆ. ಇದು ಪುಣ್ಯಭೂಮಿ. ಅಂದ್ರೆ ಏನಣ್ಣ, ಸ್ಮಾರಕ ಇದೆ ಅಂತ ಈ ಪುಣ್ಯಭೂಮಿನ ಖಾಲಿ ಮಾಡಿಸ್ತಾರಂತ? ಹೂನು, ಖಾಲಿ ಮಾಡಿಸ್ತಾರಂತೆ. ಅದೇ ಖಾಲಿ ಮಾಡಿಸ್ತಾರೋ ನಾವು ನೋಡೇ ಬಿಡೋಣ. ಚೋಟು, ಇಲ್ಲಿವರೆಗೂ ಇದನ್ನ ಗಾಸಿಪ್ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಒಂದು ಪಕ್ಷ ಗಾಸಿಪ್ಪೇ ಆದರೆ ಗಾಸಿಪ್ ಆಗೇ ಇರಲಿ, ಇಲ್ಲ ಒಂದು ಪಕ್ಷ ಏನಾದರೂ ನಿಜ ಆಯಿತೋ ಅಲ್ಲಿವರೆಗೂ ಶಾಂತಿ ಶಾಂತಿ ಅಂತ ಸುಮ್ಮನಿರೋ ಈ ಸಿಂಹದ ಮರಿಗಳಾದ ನಾವು, ಅಂದರೆ ಸಿಂಹ ಸಿಂಹಿಣಿಗಳ ಗರ್ಜನೆ ಏನು ಅಂತ ತೋರಿಸ್ತೀವಿ. ಊರಣ್ಣ, ವಿಷ್ಣು ಅಪ್ಪಾಜಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಪ್ರಾಣ ಬೇಕಾದ್ರೂ ತೆಗಿತೀವಿ. ಅದು ಈ ಸಿಂಹದ ಮರಿಗಳು ಅಂದ್ರೆ. ಹೂನು ಚೋಟು, ಟೈಮ್ ಬಂದಾಗ ಅವ್ರಿಗೂ ಗೊತ್ತಾಗುತ್ತೆ ಬಿಡು. ಹೌದಣ್ಣ. ಸರಿ, ಇಲ್ಲೊಂದು ಉತ್ತ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ಹಾವು ಬರುತ್ತೆ ಅಣ್ಣ? ಹೂನು, ಇಲ್ಲಿರೋ ಹಾವು ನಾಗರಾವು. ಅದು ಅಪ್ಪಾಜಿ ಸಮಾಧಿ ಹತ್ರ ಎಲ್ಲ ಓಡಾಡುತ್ತಂತೆ. ಹೌದೇನಣ್ಣ? ಹೂನು ಚೋಟು. ಅದಕ್ಕೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಇವ್ರನ್ನ ಅಷ್ಟೊಂದು ಇಷ್ಟಪಡ್ತಾರೆ. ನಿಜ ಚೋಟು. ಹಾಗೆ ಇವರ ನಡೆ ನುಡಿ, ಹೆಣ್ಣಿಗೆ ಕೊಡೋ ಗೌರವ
ಇವರ ಸ್ವಾಭಿಮಾನ ಹಾಗೆ ಸಹಾಯ ಮಾಡೋ ಗುಣ ಇವೆಲ್ಲ ನೋಡಿದ್ರೆ ಅನ್ನಿಸ್ತಾ ಇದೆ ದೈವಂ ಮಾನುಷ್ಯ ರೂಪೇಣ ಅಂತ ಹೇಳ್ಬೋದು ಅಲ್ವಾ? ಹ್ಞೂ ಕಾರಣ ನಮಗೆಲ್ಲ ವಿಷ್ಣು ಅಪ್ಪಾಜಿನೇ ಅಲ್ವಾ ದೇವರು. ನಿಜ ಚೋಟು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾನು ನಿಮ್ಮ ಕೇಶವ್ ವಿಷ್ಣು ಸೈನಿಂಗ್ ಅಪ್.